ನಮಸ್ಕಾರ, ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಯಿಲೆ ಉಳ್ಳವರೆಷ್ಟು ಮುಖ್ಯವೋ ಅವ್ರನ್ನ ನೋಡ್ಕೊಳ್ತಾ ಇರುವವರು ಅಷ್ಟೇ ಮುಖ್ಯ ಅನ್ನೋದ್ರ ಜೊತೆಗೆ ಆರೈಕೆ ಮಾಡ್ತಾ ಇರುವಂತಹ ಒಂದು ಸಂದರ್ಭವನ್ನೇ ತಾವು ವಿಕಸಿಸುವ ಅವಕಾಶವಾಗಿ ಪರಿವರ್ತಿಸಿಕೊಳ್ಳಬೇಕು. ಒಂದೇ ಸರಿ ಹೀಗೆ ಮಾಡಿಬಿಡಿ ಹಾಗೆ ಮಾಡಿಬಿಡಿ ಅಂದರೆ ಬರಲ್ಲ. ಅದನ್ನು 6 ವಿಧವಾದಂತಹ ಹಂತಗಳ ಮೂಲಕ ಅರ್ಥ ಮಾಡಿಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಒಬ್ಬ ಗ್ರೀಕ್ ಫಿಲಾಸಫರ್ ಹೇಳಿದ್ದಾನೆ, ನಾವು ಹೊರಗಡೆ ಸಂದರ್ಭಗಳನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದರೆ ಅಲ್ಲೇ ನಮಗೆ ತೊಂದರೆ ಬರೋದು. ಯಾವ ಸಂದರ್ಭಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗತ್ತೆ ಅಂಥದ್ದನ್ನು ಮಾತ್ರ ಮಾಡಬೇಕು. ವಿಚ್ ಮೀನ್ಸ್ ಹೊರಗಡೆ ಸಂದರ್ಭಗಳನ್ನು ನಾವು ಏನು ಮಾಡಿದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಜನಗಳನ್ನು ಏನೋ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮನ್ನೇ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಾವು ಈ ಗ್ರೀಕ್ ಫಿಲಾಸಫರ್ ಹೇಳಿರೋದನ್ನೇ ನಾವು ಪ್ರಶಾಂತ ಪ್ರಾರ್ಥನೆ ಅಂತ ತಿಳಿಸ್ಕೊಟ್ಟಿದ್ದೀವಿ ಬೇಕಾದಷ್ಟು ಸಲ. ಏನದು ಪ್ರಶಾಂತ ಪ್ರಾರ್ಥನೆ? ದೇವರನ್ನು ಕೇಳ್ಕೊಳ್ಳೋದು, ಪ್ರೇ ಮಾಡೋದು. ಹೇ ದೇವ, ನನಗೆ ಬದಲಾಯಿಸಲು ಆಗದುದನ್ನು ಅಂಗೀಕರಿಸುವ ಪ್ರಸನ್ನತೆಯನ್ನು ದಯಪಾಲಿಸು. ನನಗೆ ಸಾಧ್ಯವಾದುದನ್ನು ಬದಲಾಯಿಸುವ ಸ್ಥೈರ್ಯ ನೀಡು, ಹಾಗೂ ಇವೆರಡರ ವ್ಯತ್ಯಾಸವನ್ನು ಗುರುತಿಸುವ ವಿವೇಕ ಕೊಡು ಅಂತ. ಸೆರೆನಿಟಿ ಪ್ರೇಯರ್ ಅಂತ ಇದನ್ನು ಹೇಳೋದು. ಓ ಗಾಡ್, ಗ್ರ್ಯಾಂಟ್ ಮೀ ದ ಸೆರೆನಿಟಿ ಟು ಅಕ್ಸೆಪ್ಟ್ ದ ಥಿಂಗ್ಸ್ ಐ ಕೆನಾಟ್ ಚೇಂಜ್, ಕರೇಜ್ ಟು ಚೇಂಜ್ ದ ಥಿಂಗ್ಸ್ ಐ ಕ್ಯಾನ್, ಆ್ಯಂಡ್ ದ ವಿಸ್ಡಮ್ ಟು ನೋ ದ ಡಿಫ್ರೆನ್ಸ್ ಅಂತ. ಸೊ ನಾವು ನೋಡ್ಕೊಳ್ಳೋರನ್ನು ಬದಲಾವಣೆ ಮಾಡೋ ಅನ್ನೋದು ಎಕ್ಸ್ಪೆಕ್ಟೇಷನ್ನ ಬಿಟ್ಟು ನಾನು ಹೇಗೆ ಬದಲಾವಣೆ ಆಗೋದು. ಬಿಕಾಸ್ ವಿ ನೀಡ್ ಟು ಫೋಕಸ್ ಆನ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಕಂಟ್ರೋಲ್ ಆನ್. ಗ್ರೀಕ್ ಫಿಲಾಸಫರ್ ಹೇಳಿರೋ ಹಾಗೆ ಯಾವುದು ನಮ್ಮಲ್ಲಿ ಕಂಟ್ರೋಲ್ ಇದೆ? ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ಮಾತ್ರ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಮತ್ತೊಬ್ಬರ ಬಿಹೇವಿಯರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಅರಿತುಕೊಳ್ಳೋದು. ಇದು ಮೊಟ್ಟ ಮೊದಲನೇದು. ಎರಡನೇ ಅಂಶ ಏನು ಅಂದರೆ, ಇಟ್ಸ್ ಕಾಲ್ಡ್ ಸೈಕಲಾಜಿಕಲ್ ರಿಯಾಕ್ಟೆನ್ಸ್ ಅಂತ. ತುಂಬ ಟೆಕ್ನಿಕಲ್ ಪದ, ದೊಡ್ಡ ಪದ. ಅದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ಏನಾಗುತ್ತೆ, ಯಾರನ್ನಾದರೂ ಹಾಸಿಗೆ ಹಿಡಿದಿದ್ರೆ ಅಥವಾ ಸ್ವಲ್ಪ ಈ ದೀರ್ಘ ಕಾಯಿಲೆ ಜಾಸ್ತಿ ಇದ್ದಾಗ ದೇ ನ್ಯಾಚುರಲಿ ಫೀಲ್ ದೇ ಹ್ಯಾವ್ ಲಾಸ್ಟ್ ದಟ್ ಫ್ರೀಡಮ್ ಅಂತ. ಒಂದು ಡಿಪೆಂಡೆನ್ಸಿ ಬಂದಿರಬಹುದು, ಮನಸ್ಸಿಗೆ ಅದೇನೇ ವೇದನೆ ಆಗಿರಬಹುದು. ಏನೇ ಆಗಲಿ, ಕೆಲವ್ರಿಗೆ ಒಂದು ಆ ಸ್ಟೇಜಲ್ಲಿ ಫ್ರೀಡಮ್ ಕಳ್ಕೊಂಡಿರ್ತಾರಲ್ಲ, ಇನ್ನೊಬ್ಬರ ಮೇಲೆ ಏನಾದರೂ ಒಂದು ಡಿಪೆಂಡ್ ಆಗಬೇಕು ಅಂತ. ಆ ಥರ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು ಅಂತ, ಆ್ಯಸ್ ಕೇರ್ ಗಿವರ್ಸ್, ಏನು ನಾವು ಅವರ ಒಳ್ಳೆಯದಕ್ಕಾಗಿ ನಾವು ಪ್ರೀತಿಯಿಂದ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸಲ್ಲಿ ಆಗತ್ತೆ. ಅಥವಾ ವಿ ಟ್ರೈ ಟು ಕಂಟ್ರೋಲ್, ಇದು ಮಾಡಬೇಡಿ, ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಕು, ಡಾಕ್ಟರ್ ಹೇಳಿದ್ದಾರೆ ಹಿಂಗೆ ಹಾಗೆ ಅಂತ. ವಿ ಗೋ ಇನ್ ಟು ಎ ಡಿಫ್ರೆಂಟ್ ಟೈಪ್ ಆಫ್ ಮೋಡ್. ಅದನ್ನು ಬಿಟ್ಟು ವಿ ನೀಡ್ ಟು ಗಿವ್ ಕಂಟ್ರೋಲ್ ಟು ದ ಪರ್ಸನ್ ಹೂ ಇಸ್ ಗೋಯಿಂಗ್ ಥ್ರೂ ದ ಇಲ್ನೆಸ್. ಅವ್ರನ್ನ ಕಂಟ್ರೋಲ್ ಮಾಡೋದು ಬೇಡ, ಅವ್ರಿಗೆ ಫ್ರೀಡಮ್ ಕೊಡಬೇಕು. ಹೇಗೆ? ತುಂಬ ಸಿಂಪಲ್ಲಾಗಿ. ಯಾಕೆಂದರೆ ನಮಗಿದೆಲ್ಲ ಅನುಭವ ಇದೆ. ಅವ್ರಿಗೆ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು ಅಂತ ಹೇಳಿರ್ತಾರೆ ಡಾಕ್ಟರು. ನಾವು ಅಷ್ಟೇ ಕ್ರಮಬದ್ಧವಾಗಿ ಶಿಸ್ತಿನಿಂದ ತೊಗೊಂಡು ಹೋಗ್ತೀವಿ, ನನಗೆ ಇವಾಗ ಬೇಡ ಅಂತ ಹೇಳ್ತಾರೆ. ಇದು ತುಂಬ ಸಲ ನಾವು ಸಹಜವಾಗಿ ಸಾಮಾನ್ಯವಾಗಿ ನೋಡಿರೋ ಒಂದು ಉದಾಹರಣೆ. ಆಗ ಇದು ನೀವು ಮಾಡಬೇಕು, ಒಳ್ಳೆಯದು, ಅದೆಲ್ಲಕ್ಕಿಂತ ಆಯಿತು, ಅದು ಊಟ ತೊಗೊಂಡು ಹೋಗೋಕ್ಕಿಂತ ಮುಂಚೆ ನೀವು ಈಗ ಊಟ ಮಾಡ್ತೀರಾ, ಇನ್ನು 5 ನಿಮಿಷ ಆದಮೇಲೆ ಊಟ ಮಾಡ್ತೀರಾ, ಆ ಒಂದು ಚಾಯ್ಸ್ ಕೊಟ್ಟರೆ ಮಕ್ಕಳಿಗೆ ಕೊಡೋ ಹಾಗೆ ಅವರು 2 ಚಾಯ್ಸಲ್ಲಿ ಒಂದನ್ನು ತಗೋತಾರೆ. ಸೊ ಯು ಆರ್ ಗಿವಿಂಗ್ ಬ್ಯಾಕ್ ಕಂಟ್ರೋಲ್ ಟು ದ್ಯಾಟ್ ಪರ್ಸನ್ ರಾದರ್ ದೆನ್ ಯು ಮೇಕಿಂಗ್ ದ ಡಿಸಿಷನ್ಸ್ ಫಾರ್ ದ್ಯಾಟ್ ಪರ್ಸನ್. ಇದು ತುಂಬ 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 ಮುಖ್ಯ. ಇದು ಎಷ್ಟು ಸಂದರ್ಭಗಳಲ್ಲಿ ಇದನ್ನೇ ನಾವು ಅಭ್ಯಾಸ ಮಾಡ್ಕೋಬೇಕು. ಅಷ್ಟು ಸುಲಭ ಅಲ್ಲ ಅದು. ಇದನ್ನು ನಾವು ಅರ್ಥ ಮಾಡಿಕೊಂಡು, ಆಗಲೇ ಹೇಳ್ದಂಗೆ ನಾಲೆಡ್ಜ್ ಇಸ್ ಮೆಡಿಸನ್. ಈ ಒಂದು ಜ್ಞಾನ ನಾವು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡಾಗ ಜೀವನ ತುಂಬ ಸರಳವಾಗಿ ಆಗತ್ತೆ. ಇದು ಎರಡನೇ ಅಂಶ. ಮೂರನೇ ಅಂಶ, ವಿ ಹ್ಯಾವ್ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಆನ್ ದ ಪರ್ಸನ್ ದಟ್ ವಿ ಆರ್ ಟೇಕಿಂಗ್ ಕೇರ್.
ಅವ್ರು ಹಿಂಗಿರಬೇಕು ಹಂಗಿರಬೇಕು, ಈ ಟೈಮ್ಗೆ ಸರಿ ಎಲ್ಲ ಮಾಡಿದ್ರೂ ಅವ್ರೇನು ಮಾಡಬೇಕಾಗಿಲ್ಲ. ನಾವು ಹೇಳಿದ ಟೈಮ್ಗೆ ಸ್ನಾನ ಮಾಡಿಬಿಟ್ರೆ, ಹೇಳಿದ ಟೈಮ್ಗೆ ಊಟ ಮಾಡಿಬಿಟ್ರೆ, ಹೇಳಿದ ಟೈಮ್ಗೆ ಎಕ್ಸಸೈಸ್ ಮಾಡಿಬಿಟ್ರೆ ಸಾಕು ಅಂತ ನಾವು ವಿ ಹ್ಯಾವ್ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಆನ್ ದಿ ಅದರ್ ಪರ್ಸನ್. ಆ ಎಕ್ಸ್ಪೆಕ್ಟೇಷನ್ಸ್ನ ಬದಲು ಸ್ಟ್ಯಾಂಡರ್ಡ್ಸ್ನ ಕ್ರಿಯೇಟ್ ಮಾಡಬೇಕು. ಆ ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡಬೇಕು. ಆ್ಯಂಡ್ ವಿ ನೀಡ್ ಟು ಗಿವ್ ಕಂಟ್ರೋಲ್ ಟು ದಟ್ ಪರ್ಸನ್. ಆಗಲೇ ಹೇಳ್ದಂಗೆ ಏನು ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡೋದೇನೋ ಅರ್ಥ ಆಗುತ್ತೆ. ಏನು ಸೆಟ್ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು? ಅಗೈನ್ ದ ಫೋಕಸ್ ವಿಲ್ ಕಮ್ ಬ್ಯಾಕ್ ಟು ಅಸ್, ವಿಚ್ ಮೀನ್ಸ್ ಅವಾಗ ನಾವೇನು ಹೇಳಿದ್ವಿ, ಯು ಹ್ಯಾವ್ ಟು ಫೋಕಸ್ ಆನ್ ದ ಥಿಂಗ್ಸ್ ಯು ಹ್ಯಾವ್ ಕಂಟ್ರೋಲ್ ಓವರ್, ವಿಚ್ ಮೀನ್ಸ್ ನಾವೇ ತಾನೆ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಬಿಹೇವಿಯರ್ ಮೇಲೆ ನಮಗೆ ಕಂಟ್ರೋಲ್ ಇರೋದು. ನಾವೇ ನಮ್ಮ ಸ್ಟ್ಯಾಂಡರ್ಡ್ನ ರೇಸ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಸೆಟ್ ಸ್ಟ್ಯಾಂಡರ್ಡ್ಸ್ ಫಾರ್ ಅವರ್ ಸೆಲ್ಸ್. ನನ್ನ ಸಹನೆ ಲೆವೆಲ್ ಜಾಸ್ತಿ ಆಗ್ತಾ ಇದೆಯಾ? ನನ್ನ ಕೋಪ ಲೆವೆಲ್ ಕಡಿಮೆ ಆಗ್ತಾ ಇದೆಯಾ? ನಾನು ಬೇರೆ ರೀತಿಯಲ್ಲಿ ಇವ್ರನ್ನ ಮಾತಾಡಿಸೋದ್ರಲ್ಲಿ ಚೇಂಜ್ ಮಾಡ್ಕೋಬೇಕು, ಅದನ್ನು ಸರಿಯಾಗಿ ಮಾಡ್ತಾ ಇದ್ದೀನಾ? ಇದರಲ್ಲಿ ಕಲ್ತಂಗೆ ಇವಾಗ ಈ ಎಲ್ಲ ಸ್ಟೆಪ್ಸನ್ನು ಕಲ್ತಂಗೆ ನಾನು ಅದನ್ನು ಮಾಡ್ತಾ ಇದ್ದೀನಾ ಅಂತ ನಮಗೆ ನಾವೇ ಸ್ಟ್ಯಾಂಡರ್ಡ್ಸ್ನ ಹಾಕ್ಕೊಂಡು ನಮ್ಮ ಸ್ಟ್ಯಾಂಡರ್ಡ್ಸ್ನ ನಾವು ರೇಸ್ ಮಾಡ್ಕೋತಾ ಬರಬೇಕು. ರಾದರ್ ದೆನ್ ಆಸ್ಕಿಂಗ್ ದೆಮ್ ಆರ್ ಹ್ಯಾವಿಂಗ್ ಎಕ್ಸ್ಪೆಕ್ಟೇಷನ್ ಆನ್ ಅದರ್ಸ್. ಆ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡ್ಕೊಳ್ಳೋ ಬದಲು ರೆಡ್ಯೂಸ್ ದ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ರೇಸ್ ಯುವರ್ ಸ್ಟ್ಯಾಂಡರ್ಡ್ ಅಂತ. ಇದು ಏನಿಷ್ಟು ಸುಲಭ ಅನಿಸುತ್ತೆ, ಖಂಡಿತ ಬಹಳ ಬಹಳ ಮುಖ್ಯವಾದ ಅಂಶ. ಅಷ್ಟೇ ಖಂಡಿತವಾಗಿ ರಿಸಲ್ಟ್ಸ್ ಕೊಡೋ ಅಂಥ ಅಂಶಗಳು ಕೂಡ. 4ನೇ ಅಂಶ, ಎಷ್ಟೇ ಏನೇ ಹೇಳಿದ್ರು ಸ್ಟ್ರೆಸ್ ಆಗೇ ಆಗುತ್ತೆ. ಫಿಸಿಕಲಿ ಇರ್ಬೋದು ಅಥವಾ ಮನಸ್ಸಿನ ಲೆವೆಲಲ್ಲೂ ಇರಬಹುದು. ಏಕೆಂದರೆ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರು ಹಿಂಗೆ ಇರಬೇಕು ಹಾಗೆ ಇರಬೇಕು. ಅಥವಾ ಅವರ ಕಾಯಿಲೆನೇ ಉಲ್ಬಣ ಆಗ್ಬೋದು, ಅದರಿಂದನೂ ಸ್ಟ್ರೆಸ್ ಆಗಬಹುದು. ಯಾವುದೇ ರೀತಿ ಸ್ಟ್ರೆಸ್ ಆದ್ರೂ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಸ್ಟ್ರೆಸ್ಸನ್ನು? ತುಂಬ ಸುಲಭದಲ್ಲಿ ಸ್ಟ್ರೆಸ್ಸನ್ನು ನೀಗಿಸ್ಕೊಳ್ಳೋ ಅಂಥ ಒಂದು ಟಿಪ್ಸ್ ಕೊಡ್ತೀನಿ. ಇದು ಕೂಡ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ರಿಸರ್ಚ್. ಇದು ತುಂಬ ಸ್ವಾರಸ್ಯಕರವಾಗಿದೆ. ಒಂದು ಸಣ್ಣ ರಿಸರ್ಚ್ ಹೇಳಿ ಅದೇ ಥರ ನಾವು ಮಾಡಬೇಕಾಗಿಲ್ಲ. ಯಾತಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ವಿ ನೋ ಹೌ ಇಟ್ ರೆಡ್ಯೂಸಸ್ ದ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ ಅಂತ. ಇದೆಲ್ಲ ಆಫ್ಕೋರ್ಸ್ ವೆಸ್ಟಲ್ಲಿ ಆಗಿರೋದ್ರಿಂದ ನಮಗೆ ಸಹಜವಾಗಿ ನಗು ಬರುತ್ತೆ ಇದನ್ನು ಕೇಳಿದ್ರೆ. ಬಟ್ ಇಟ್ ಈಸ್ ಬ್ಯಾಕ್ಡ್ ಬೈ ಸೈನ್ಸ್. ಏನು ಹೇಳ್ತಾರೆ ಸ್ಟ್ರೆಸ್ ರಿಲೀವಿಂಗ್ಗೆ? ದೇ ಹ್ಯಾವ್ ಶೋನ್ ಪೀಪಲ್ ವೆನ್ ದೆ ಚ್ಯೂ ಗಮ್ ಚ್ಯೂ ಮಾಡಿದಾಗ ಅವ್ರ ಆಂಗ್ಸೈಟಿ ಲೆವೆಲ್ಲು, ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗತ್ತೆ ಅಂತ ಸಾಬೀತುಪಡಿಸಿದ್ದಾರೆ. ಹಾಗೆ ಅಂದ ತಕ್ಷಣ ನಾವು ಇವಾಗ ಹೋಗಿ ಗಮ್ ತಂದು ಗಮ್ನ ಚ್ಯೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಗಮ್ ಬದಲು ಅಡಿಕೆ ಹಾಕ್ಕೊಳ್ಳಿ, ಎಲೆ ಅಡಿಕೆ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ರಿಸಲ್ಟ್ಸ್ ಇದೆಯಲ್ಲ, ವಿ ಡೋಂಟ್ ನೀಡ್ ಟು ಜಸ್ಟ್ ಚ್ಯೂ ಗಮ್ ಟು ರೆಡ್ಯೂಸ್ ದಿ ಆಂಗ್ಸೈಟಿ, ಬಟ್ ದೇರ್ ಆರ್ ಅದರ್ ವೇಸ್, ಈಕ್ವಲಿ ಗುಡ್ ಆರ್ ಬೆಟರ್ ವೇಸ್. ಏನೇನು ತುಂಬ ಸರಳವಾಗಿ ನಮಗೆ ನೋಡ್ಕೋತಾ ಇದ್ದಾಗ ಅವರ ನಡವಳಿಕೆಯಿಂದ ನಮ್ಗೆ ಕಷ್ಟ ಆಗ್ತಾ ಇದ್ದರೆ ಅಥವಾ ಕೋಪ ಬರ್ತಾ ಇದ್ದರೆ ಆ ಕ್ಷಣ ಅಲ್ಲಿಂದ ಬಿಟ್ಟು ಪಕ್ಕದ ರೂಮಿಗೆ ಬಂದು 5 ನಿಮಿಷ 3 ನಿಮಿಷ ಅಥವಾ 5 ನಿಮಿಷ ಅಲ್ಲೇ ವಾಕ್ ಮಾಡಿ. ಮನೆ ಬಿಟ್ಟು ಹೊರಗಡೆ ಹೋಗಿ ವಾಕ್ ಮಾಡೋದೇನು ಬೇಡ, ಜಸ್ಟ್ ವಾಕ್ ಅರೌಂಡ್ ಇನ್ ದಟ್ ರೂಮ್. ಆ ಮನಸ್ಸು ಆಗತ್ತೆ ವೆನ್ ವಿ ವಾಕ್ ಅರೌಂಡ್. ಆ್ಯಸ್ ಯು ವಾಕ್ ಅರೌಂಡ್, ಫೋಕಸ್ ಆನ್ ಯುವರ್ ಬ್ರೆತ್, ಬಿಕಾಸ್ ಬ್ರೆತ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಬಾಡಿ ಆ್ಯಂಡ್ ಮೈಂಡ್. ನಾವು ವಾಕ್ ಮಾಡ್ತಾ ಇದ್ರು ಮನಸ್ಸು ಅಲ್ಲೇ ಪಕ್ಕದ ರೂಮ್ಗೆ ಹೋಗುತ್ತೆ. ಅವ್ರು ಹಿಂಗೆ ಹೇಳಿದ್ರಲ್ಲ ನಾನು ಇಷ್ಟು ಮಾಡ್ತಾ ಇದ್ರು ಅಂತನೂ ಅದನ್ನು ಬಿಟ್ಟು ಬ್ರೆತ್ ಮೇಲೆ ಫೋಕಸ್ ಮಾಡಿದಾಗ ಮನಸ್ಸನ್ನು, ಬಿಕಾಸ್ ಬ್ರೆತ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಬಾಡಿ ಆ್ಯಂಡ್ ಮೈಂಡ್, ಮನಸ್ಸು ಕಾಮಾಗುತ್ತೆ. ಬಿಕಾಸ್ ದಿಸ್ ಈಸ್ ಅ ವೆರಿ ನ್ಯಾಚುರಲ್ ಆ್ಯಂಡ್ ಎ ಶ್ಯೂರ್ ಪ್ರಾಸೆಸ್. ನಾವು ಮನಸ್ಸನ್ನು ಹೆಂಗೆ ಇರಲಿ, ಮನಸ್ಸು ಯಾವುದೇ ಥರ ಎಮೋಷನ್ಸ್, ಹೈ ಚಾರ್ಜ್ಡ್ ಎಮೋಷನ್ಸ್, ಪಾಸಿಟಿವ್ ಆರ್ ನೆಗೆಟಿವ್, ಇಟ್ ಡಸಂಟ್ ಮ್ಯಾಟರ್, ಯಾವುದೇ ಇದ್ದರೂ ಆ ಕ್ಷಣದಲ್ಲಿ ನಾವು ಬ್ರೆತ್ ಮೇಲೆ ಫೋಕಸ್ ಮಾಡಿದಾಗ 3 ಬ್ರೆತ್ಸ್ ಮೇಲೆ ಫೋಕಸ್ ಮಾಡಿ ನೋಡಿ, ಮನಸ್ಸು ಕಾಮಾಗತ್ತೆ. ಆ 5 ಮಿನಿಟ್ಸ್ ವಾಕ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ವಾಕ್ ಮಾಡೋಕ್ಕಾಗೋದಿಲ್ವಾ? ಬೇಡ. ಇಫ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಎ ಜಪ ನೀವು ಮಾಡ್ತಾ ಇದ್ದರೆ ಆ ಕ್ಷಣದಲ್ಲಿ
5 ನಿಮಿಷ ತಗೊಂಡು ಜಪ ಮಾಡಿ, ಎಣಿಸಕ್ಕೂ ಹೋಗಬೇಡಿ. ಬಟ್ ಇದು ಅಭ್ಯಾಸ ಆಗಿರಬೇಕು. ಆ ಜಪದ ಮೇಲೆ ಅದು ನಿಮಗೆ ದೀಕ್ಷೆ ಆಗಿರೋ ಒಂದು ಮಂತ್ರ ಇದ್ರಂತೂ ಅದಕ್ಕಿನ್ನೂ ಜಾಸ್ತಿ ಪವರ್ ಇರುತ್ತೆ. ಯಾಕೆಂದರೆ ದೀಕ್ಷೆ ಆಗಿ ಬಂದಿರೋ ಮಂತ್ರಕ್ಕೆ ಬೀಜ ಮಂತ್ರ ಹಾಕಿರ್ತಾರೆ, ಇಟ್ ಈಸ್ ವೆರಿ ಪವರ್ಫುಲ್ ಅಂತ. ಸೊ ಒಂದು ಮಂತ್ರ, ಒಂದು ಜಪ ಮಾಡಿದಾಗ ಅಗೇನ್ ಮೈಂಡ್ ಕಾಮ್ಸ್ ಡೌನ್, ಬಿಕಾಸ್ ಯು ವುಡ್ ಹ್ಯಾವ್ ಡನ್ ದಟ್ ಅದರ್ ಟೈಮ್ಸ್. ಅದರದ್ದು ಪವರ್ ಗೊತ್ತು, ಅದರದ್ದು ಹೇಗೆ ಎಕ್ಸ್ಪೀರಿಯನ್ಸ್ ಗೊತ್ತು. ಅದರಿಂದ 5 ನಿಮಿಷ ಜಪ ಮಾಡಿ ಸಾಕು. ಇಲ್ಲ, ಇದೆಲ್ಲ ನಾವು ಮುಂಚೆನೂ ಕಂಡುಹಿಡ್ಕೊಂಡಿರಬೇಕು. ನಮ್ಗೆ ಯಾವ ಭಜನೆ, ಯಾವ ಸಂಗೀತ ನಮ್ಮ ಮನಸ್ಸಿಗೆ ಆಹ್ಲಾದಕರವಾಗಿರುತ್ತೆ ಅಥವಾ ಮನಸ್ಸನ್ನು ಶಾಂತಿಯಾಗಿ ಇಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಯಾವ ಭಜನೆ, ಯಾವ ಶ್ಲೋಕ, ಯಾವ ಸಂಗೀತ ಅಂತ ಅಲ್ಲಿ ನಮ್ಗೆ ಈಸಿಯಾಗಿ ಸಿಗೋ ಹಂಗೆ ಇರಬೇಕು. ಅದನ್ನು ಹಾಕಿ ಟೇಪ್ ರೆಕಾರ್ಡರಲ್ಲೋ ಅಥವಾ ಫೋನಲ್ಲೋ ಅದನ್ನು ಹಾಕ್ಕೊಂಡು ಆ ಕ್ಷಣ ಕೇಳೋ ಅಂಥದ್ದು. ಹೀಗೆ ಇದನ್ನು ಸುಲಭವಾಗಿ 2-3 ಹೇಳ್ತಾ ಇದ್ದೀನಿ. ಈ ಥರದ್ದು ಅಥವಾ 5 ನಿಮಿಷಕ್ಕೆ ಒಂದು ಕಡೆ ಕೂತ್ಕೊಂಡು ಸೇಮ್ ಪ್ಲೇಸ್, ಡೋಂಟ್ ವರಿ ಅಬೌಟ್ ದ ಸೇಮ್ ಟೈಮ್, ಸೇಮ್ ಪ್ಲೇಸ್ ಒಂದು ಜಾಗ ಇಟ್ಕೊಂಡು 5 ಮಿನಿಟ್ಸ್ ಕಣ್ಣು ಮುಚ್ಕೊಂಡು ಒಂದು ಧ್ಯಾನ ಸ್ಥಿತಿ ಅಂತ ಹೇಳ್ತಿದ್ದೀನಿ, ಧ್ಯಾನ ಮಾಡಿ ಅಂತ ಹೇಳ್ತಾ ಇಲ್ಲ. ಧ್ಯಾನ ಅಂದ್ರೇನು? ವಿ ಶುಡ್ ಲುಕ್ ಎಟ್ ಧ್ಯಾನ ಇನ್ ಮೆನಿ ಡಿಫ್ರೆಂಟ್ ವೇಸ್. ಧ್ಯಾನ ಅಂದ್ಬಿಟ್ಟ ತಕ್ಷಣ ಏನೋ ಒಂದು ಮನಸ್ಸಿಗೆ ಬರುತ್ತೆ. ಅದ್ರ ಬದಲು ಧ್ಯಾನ ಈಸ್ ನಥಿಂಗ್ ಬಟ್ ಕಾಮಿಂಗ್ ದ ಮೈಂಡ್. ಇನ್ನೊಂದು ಹೆಸರು ಕೊಡಿ ಧ್ಯಾನಕ್ಕೆ. ಧ್ಯಾನ ಈಸ್ ನಥಿಂಗ್ ಬಟ್ ಕ್ವಯಟಿಂಗ್ ದ ಮೈಂಡ್, ಕಾಮಿಂಗ್ ದ ಮೈಂಡ್. ಧ್ಯಾನ ಈಸ್ ನಥಿಂಗ್ ಬಟ್ ಸ್ಲೋಯಿಂಗ್ ಡೌನ್. ಈ ಥರ ಅಂದ್ಕೊಂಡು 5 ನಿಮಿಷ ಫೋಕಸ್ ಆನ್ ಯುವರ್ ಬ್ರೆತ್, ಒಂದು ಕಡೆ ಕೂತ್ಕೊಂಡು, ಆ್ಯಂಡ್ ಸಿ ಹೌ ಇಟ್ ರಿಲೀಸಸ್ ಆ್ಯಂಡ್ ರಿಲೀವ್ಸ್ ದ ಅಕ್ಯೂಟ್ ಸ್ಟ್ರೆಸ್ ದಟ್ ಯು ಮೈಟ್ ಬಿ ಗೋಯಿಂಗ್ ಥ್ರೂ. 5 ನಿಮಿಷ ನಾವು ಇನ್ನೊಂದು ಯೂಶ್ವಲಿ ಏನು ಮಾಡುತ್ತೆ, ನಾವೇನು ಅನುಭವಿಸ್ತಾ ಇದ್ದೀವೋ ಅದನ್ನು ಇನ್ನೊಬ್ಬರ ಹತ್ರ ಹೇಳ್ಕೊತೀವಿ. ಅಕ್ಕನೋ ಅಣ್ಣನೋ ತಾಯಿನೋ ಯಾರ ಹತ್ರ ಅಂದ್ರೂ ಫೋನಲ್ಲೋ ಅಲ್ಲೇ ಹೇಳ್ಕೊಂಡು, ಅದು ಹೇಳ್ಕೊಳ್ಳುವಾಗಲೇ ಎಷ್ಟೊಂದು ನಮಗೆ ಸಮಾಧಾನ ಸಿಗುತ್ತೆ. ಅದಕ್ಕೆ ಏನು ಹೇಳ್ತೀವಿ, ಒಂದು ವರ್ಡ್ ಇದೆ, ಸೈಕಲಾಜಿಕಲ್ ಟರ್ಮ್, ಕೆಥಾರ್ಸಿಸ್ ಅಂತ ಹೇಳ್ತೀವಿ. ನಮ್ಮ ಕಷ್ಟಗಳನ್ನು ನಾವು ವರ್ಬಲೈಸ್ ಮಾಡಿದಾಗಲೇ ಎಷ್ಟು ಸಮಾಧಾನ ಸಿಗುತ್ತೆ, ಇನ್ನೊಬ್ರು ಕೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು. ಅದ್ರ ಬದಲು ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದು ಹೆಲ್ಪ್ ಆಗುತ್ತೆ. ಆನ್ ಟಾಪ್ ಆಫ್ ದ್ಯಾಟ್, ಅಥವಾ ಇನ್ನೊಂದು ಥರ ಈ ಪಾಸಿಟಿವ್ ಆಗಿ ನೋಡಿದಾಗ ನಮಗೂ ಹೆಲ್ಪ್ ಆಗುತ್ತೆ, ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ. ಇದು ವಿಕಸನಕ್ಕೂ ಹೆಲ್ಪ್ ಆಗುತ್ತೆ. ಈ ವಿಕಸನದ ದಾರಿಯಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ ಕೂಡ. ಏನದು? ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್, ನಾವು ಇದನ್ನೆಲ್ಲ ಕಲಿತಾ ಇದ್ದೀವಲ್ಲ, ನಾಲೆಡ್ಜ್ ಆಸ್ ಮೆಡಿಸನ್ ಅಂತ. ನನಗೆ ಬೇಜಾರಾದಾಗ, ಕೋಪ ಬಂದಾಗ ಈ ರೀತಿ ಮಾಡಿದೆ, ನನಗೆ ಎಷ್ಟು ಹೆಲ್ಪ್ ಆಯಿತು. 5 ನಿಮಿಷ ಓಡಾಡ್ತಾ ಇದ್ದೆ, ಈ ತಿಂಗಳು ಅವ್ರಿಗೆ ಎಷ್ಟು ಕೋಪ ಬಂದಿತ್ತು ಅಂದರೆ, ಯಾರನ್ನ ನಾವು ನೋಡ್ಕೋತಾ ಇದ್ದೀವೋ, ನಾನು ಎಷ್ಟೊಂದು ಸಲ ನಾನು ಆ ಥರ 5 ಮಿನಿಟ್ಸ್ ಓಡಾಡಬೇಕು ಅಂತಂದರೆ, ಕೆಲವು ಸಲ ಒಂದು ದಿನಕ್ಕೆ ಅಲ್ಲೇ 40 ನಿಮಿಷ ನಂದು ವಾಕಿಂಗೇ ಮುಗ್ದೋಯ್ತು ಅಂತ ಬೇಕಾದರೂ. ಇನ್ ಅದರ್ ವರ್ಡ್ಸ್, ಇದರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿರೋ ಅಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ, ಆವಾಗ ನಿಮಗೂ ಖುಷಿಯಾಗುತ್ತೆ. ಬಿಕಾಸ್ ಯು ಆರ್ ಫೋಕಸಿಂಗ್ ಆನ್ ಸಮಥಿಂಗ್ ಪಾಸಿಟಿವ್, ಬೋತ್ ಆನ್ ಯುವರ್ ಸೆಲ್ಫ್, ಆಮೇಲೆ ಅಲ್ಲಿ ಹೋಗಿ ಮತ್ತೆ ನೋಡಿಕೊಂಡಾಗ ಅಲ್ಲೂ ಹೇಗೆ ಚೇಂಜ್ ಆಗುತ್ತೆ ಅಂತ. ಈ ಒಂದು ಅಂಶ ಬೇರೆಯವ್ರಿಗೂ ಅರ್ಥ ಮಾಡಿಕೊಂಡು ಅವರೂ ಅದನ್ನು ಕಲಿತು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಅಂತ. ಸೊ ಶೇರ್ ಯುವರ್ ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ದ ಪಾಸಿಟಿವ್ ರಿಸಲ್ಟ್ಸ್ ಆ್ಯಸ್ ಅ ರಿಸಲ್ಟ್ ಆಫ್ ದೀಸ್. ಕೊನೆ ಅಂಶ ಒಂದು 2-3 ಸೇರಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟು, ತುಂಬ ಸರಳ ಬಟ್ ಅಷ್ಟೇ ಇಂಪಾರ್ಟೆಂಟ್. ಏನು? ಕಮ್ಯುನಿಕೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಮ್ಗೆ ಎಷ್ಟೊಂದು ಸಲ ಕೋಪ ಬಂದಿದ್ದಾಗ, ಬೇಜಾರಾಗಿದ್ದಾಗ, ಕೆಲವರು ಗ್ರೂಪ್ ಆಫ್ ಪೀಪಲ್ ಯಾರಾದರೂ ಹಾಗಿರಲಿ, ಒಂದಷ್ಟು ಜನ ಮಾತಾಡೋದೇ ಇಲ್ಲ. ಬಟ್ ಕೋಪ ಇರಲಿ, ದುಃಖ ಇರಲಿ, ಅದನ್ನು ನಮ್ಮ ಎಮೋಷನ್ಸನ್ನು ಕಮ್ಯುನಿಕೇಟ್ ಮಾಡಿದಾಗ ನಮಗೂ ಅರ್ಥ ಆಗುತ್ತೆ, ಬೇರೆಯವ್ರಿಗೂ ಅರ್ಥ ಆಗುತ್ತೆ. ಕೆಲವು ಸಲ ಸಹನೆ ಅಂದ ತಕ್ಷಣ, ಸಹನೆ ಜಾಸ್ತಿ ಆಗಬೇಕು ಅಂದ ತಕ್ಷಣ ಮೌನ ಅಂತಲ್ಲ. ಕೆಲವು ಸಲ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ, ನಮ್ದನ್ನು ಹಿಂಗೆ ಆಗ್ತಾ ಇದೆ ಅಂತ ತಿಳಿಸಿದಾಗ ಅಪ್ರೋಪ್ರಿಯೇಟ್ ಟೈಮಲ್ಲಿ, ಅಪ್ರೋಪ್ರಿಯೇಟ್ ವೇ
ಅದು ತುಂಬ ಹೆಲ್ಪ್ ಆಗುತ್ತೆ. ಹಾಗೇನೆ ಅವ್ರು ಏನಾದರೂ ಸರಿಯಾಗಿ ಮಾಡ್ತಾ ಇದ್ದಾಗ, ಈ ದಿನ ನಿಮ್ಮ ಮನಸ್ಸು ಎಷ್ಟು ಸರಿಯಾಗಿತ್ತು, ಅದರಿಂದ ನನಗೂ ಹೆಲ್ಪ್ ಆಯಿತು ಅಂತ. ಕಮ್ಯುನಿಕೇಷನ್ ಈಸ್ ದ ಕೀ. ಕಮ್ಯುನಿಕೇಷನ್ ಜೊತೆಗೆ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಬಾಡಿ ಪಾಸ್ಚರ್. ಕೆಲವು ಸಲ ನಾವು ಮಾತಾಡಲ್ಲ, ನಮ್ಮ ಕೋಪನ ನಮ್ಮ ಬಾಡಿ ಲ್ಯಾಂಗ್ವೇಜಿಂದ ತೋರಿಸ್ತೀವಿ. ಏನಾದರೂ ತಗೊಂಡು ಹೋಗಿ ಅಲ್ಲಿ ಇಟ್ಬಿಡೋದು, ಶಬ್ದ ಮಾಡ್ತಾ ಇಡೋದು, ಅದನ್ನು ಏನು ಹೇಳ್ತೀವಿ ತಮಾಷೆಗೆ ಹೇಳಬೇಕಾದ್ರೆ ಅಲ್ಲಿ ಕುಕ್ಕೋದು ಅಂತ ಹೇಳ್ತೀವಲ್ಲ ಹಾಗೆ. ಅಥವಾ ನಾವು ಪಾತ್ರೆ ತೊಳುವಾಗ ನಮ್ಮ ಕೋಪನೆಲ್ಲ ಅಲ್ಲಿ ಶಬ್ದವಾಗಿ ಹೋಗುತ್ತಲ್ಲ, ಅದಿರಬಹುದು. ಏನೇ ಒಂದು ಸಣ್ಣ ಪುಟ್ಟದ್ದು. ಅವರ್ ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ವಿಲ್ ಟೆಲ್ ಅವರ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್. ಬಾಡಿ ಲ್ಯಾಂಗ್ವೇಜು ಬಹಳಷ್ಟು ಇಂಪಾರ್ಟೆಂಟ್. ಅಷ್ಟೇ ಇಂಪಾರ್ಟೆಂಟ್ ಅವರ್ ಬಾಡಿ ಪಾಸ್ಚರ್. ನಮಗೆ ಸ್ಟ್ರೆಸ್ ಆಗಿದ್ದಾಗ, ನಮಗೆ ಬೇಸರ ಆಗಿದ್ದಾಗ, ನಮಗೆ ದುಃಖ ಆಗಿದ್ದಾಗ ಯೂಶ್ವಲಿ ಏನು ಮಾಡ್ತೀವಿ, ನಮ್ಮ ಅಪ್ಪರ್ ಬಾಡಿ ಯೂಶ್ವಲಿ ಪಾಸ್ಚರೇ ಚೇಂಜ್ ಆಗುತ್ತೆ, ಕುಸಿಯುತ್ತೆ ಹೀಗೆ. ಆ ಟೈಮಲ್ಲಿ ವೆನ್ ವಿ ಸಿಟ್ ಅಪ್ ಸ್ಟ್ರೇಟ್, it naturally helps to bring confidence in ourselves and to bring faith in ourselves and to feel positive and to be able to tackle anything. Especially body posture and ಇದು ಮೂರನ್ನು ಕೂಡ ರಿಸರ್ಚ್ ಮಾಡಿ ಖಂಡಿತ ಸಾಬೀತುಪಡಿಸಿದೆ. ಈ ಮೂರನ್ನು ನಾವು ನೆನಪಿಟ್ಕೊಂಡು ಕಮ್ಯುನಿಕೇಷನ್, ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಬಾಡಿ ಪಾಸ್ಚರ್, ಅದನ್ನು ನಾವು ಗಮನಿಸ್ತಾ ಇನ್ನೊಬ್ಬರನ್ನ ನೋಡ್ಕೊಳ್ಳುವಾಗಲಿ, ನಮ್ಮನ್ನೇ ನಾವು ಆಗಲೇ ಹೇಳ್ದಂಗೆ ಸೆಲ್ಫ್ ಕೇರ್ನಲ್ಲಾಗಲಿ, ಇದನ್ನೆಲ್ಲ ಈ ಅಂಶಗಳನ್ನೆಲ್ಲ ಗಮನ ಇಟ್ಕೊಂಡು ನಾವು ಜೀವನ ನಡೆಸಿದಾಗ, then this knowledge itself becomes medicine. Then any caregiver can be a healer and we can also evolve through caregiving. ಭರವಸೆ ಅಂದರೆ ಅಳವಡಿಕೆ. ಭರವಸೆ ಅಂದರೆ ಗೊತ್ತಿರೋದು, ನಾವು ಅಳವಡಿಸ್ಕೊಂಡಿರೋದು ಇನ್ನಷ್ಟು ಜನ ಅಳವಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡೋದು. ಹಾಗಾಗಿ ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಇನ್ನಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ಭರವಸೆ ಜೊತೆಗೆ ನೀವು ಹೆಜ್ಜೆ ಹಾಕಿ. ನಮಸ್ಕಾರ.